ಎಲ್ಲ ಪರೀಕ್ಷಾ ಸ್ಪರ್ಧಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರವನ್ನ ಹೇಳ್ತಾ, ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು GPSTR ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರೋ ಹಾಗೇನೆ 2017ರಲ್ಲಿ ನೋಡಿ, ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರೋ ಹಾಗೆ, ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬಂದಿರೋ ಪ್ರಶ್ನೋತ್ತರಗಳನ್ನ ನೋಡೋಣ. ಒಟ್ಟು 25 ಪ್ರಶ್ನೋತ್ತರಗಳು ಬಂದಿದೆ 2017ರಲ್ಲಿ. ಸಮಯವನ್ನ ವ್ಯರ್ಥ ಮಾಡೋದು ಬೇಡ, ಬನ್ನಿ ವಿಚಾರಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, ಕತ್ತಿ ಮಸೆ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಕತ್ತಿ ಮಸೆ ಅಂತಂದ್ರೆ ದ್ವೇಷ ಸಾಧಿಸು ಅಂತಕ್ಕಂಥದ್ದು, ದ್ವೇಷ ಸಾಧಿಸು. ಇನ್ನ ಎರಡನೇ ಪ್ರಶ್ನೆ, ನವ್ಯ ಕಾವ್ಯದ ಪ್ರಮುಖ ಕವಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಕುವೆಂಪು, ಬಸವರಾಜ ಕಟ್ಟಿಮನಿ, ದೇವನೂರು ಮಹಾದೇವ, ಎಂ ಗೋಪಾಲಕೃಷ್ಣ ಅಡಿಗ ಅಂತಕ್ಕಂಥದ್ದು 4 ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ನವ್ಯ ಕಾವ್ಯದ ಪ್ರಮುಖ ಕವಿ ಎಂ ಗೋಪಾಲಕೃಷ್ಣ ಅಡಿಗ. ಇನ್ನ ಮುಂದಿನ ಪ್ರಶ್ನೆ, ನಾವು ನಾವು ಇವುಗಳು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಮಧ್ಯಮ ಪುರುಷ ಸರ್ವನಾಮನ, ತೃತೀಯ ಪುರುಷ ಸರ್ವನಾಮನ, ಪ್ರಥಮ ಪುರುಷ ಸರ್ವನಾಮನ, ಈ ರೀತಿಯಾಗಿ ಆಪ್ಷನ್ ಕೊಟ್ಟಿದ್ದಾರೆ. ನಾವು ನಾವು ಅಂತಕ್ಕಂಥದ್ದು ಇದು ಉತ್ತಮ ಪುರುಷ ಸರ್ವನಾಮ. ಇನ್ನ ಮುಂದಿನ ಪ್ರಶ್ನೆ, ಷಣ್ಮಾಸ ಇದನ್ನ ಬಿಡಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಷಣ್ಮಾಸ ಅದನ್ನ ಯಾವ ರೀತಿ ವಿಗ್ರಹ ರೂಪವಾಗಿ ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ರೂಪ ಅಂತ ಕರೀತಾರೆ. ನೋಡಿ, ಷಟ್ ಪ್ಲಸ್ ಮಾಸ, ಷಟ್ ಪ್ಲಸ್ ಮಾಸ, ಈ ರೀತಿಯಾಗಿ ಬರೀಬೇಕು. ಇನ್ನ ಮುಂದಿನ ಪ್ರಶ್ನೆ, ತುತ್ತ ತುದಿ ಇದು ಏನು ಅಂತ ಪ್ರಶ್ನೆ ಕೇಳಿದರೆ ನುಡಿಗಟ್ಟುನ, ಅನುಕರಣ ಪದವನ, ಜೋಡಿ ಪದನ, ದ್ವಿರುಕ್ತಿನ, ಈ ರೀತಿಯಾಗಿ ಕೇಳಿದರೆ ಇದು ತುತ್ತ ತುದಿ ಅಂತಕ್ಕಂಥದ್ದು ದ್ವಿರುಕ್ತಿನೂ ಆಗುತ್ತೆ, ಜೋಡಿ ಪದನೂ ಕೂಡ ಆಗುತ್ತೆ. ಅವನ ವಿಷಯವನ್ನು ತುತ್ತ ತುದಿಯವರೆಗೆ ವಿವರಿಸಿದನು, ಹೀಗೆ ತುತ್ತ ತುದಿ ಅಂದ್ರೆ ಅದು ದ್ವಿರುಕ್ತಿ ಆಗುತ್ತೆ, ಜೋಡಿ ಪದ ಕೂಡ ಆಗುತ್ತೆ. ಇನ್ನು ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದಲ್ಲಿ ವಿಶೇಷಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಮುಂದಿನ ಪ್ರಶ್ನೆ, ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಓಕೆನಾ, ಈ ವಾಕ್ಯದಲ್ಲಿ ವಿಶೇಷಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಆಕಾಶನ, ಮೋಡನ, ಕಪ್ಪುನ, ಇವೇನ ಅಂತಕ್ಕಂಥ ಆಪ್ಷನ್. ಅದಕ್ಕೆ ಸರಿಯಾದ ಉತ್ತರ ಕಪ್ಪು. ನೋಡಿ, ಕಪ್ಪು ಅಂತಕ್ಕಂಥದ್ದು ವಿಶೇಷಣ, ಸುಂದರ ಹೂವು, ಸುಂದರ ಅಂತಕ್ಕಂಥದ್ದು ವಿಶೇಷಣ, ದೊಡ್ಡ ಮನೆ ಅಂತಕ್ಕಂಥದ್ದು, ದೊಡ್ಡ ಅಂತಕ್ಕಂಥದ್ದು ವಿಶೇಷಣ, 3 ಪುಸ್ತಕ, 3 ಅಂತಕ್ಕಂಥದ್ದು ವಿಶೇಷಣ, ಬಿಳಿ ಹಕ್ಕಿ, ಬಿಳಿ ಅಂತಕ್ಕಂಥದ್ದು ವಿಶೇಷಣ, ಹೀಗೆ ಇದರಲ್ಲಿ ಕಪ್ಪು ಅಂತಕ್ಕಂಥದ್ದು ವಿಶೇಷಣ. ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ, 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ. 10ನೇ ಶತಮಾನದ ಪ್ರಮುಖ ಕಾವ್ಯ ಯಾವುದು ಅಂತಂದ್ರೆ ಚಂಪು ಕಾವ್ಯ. 10ನೇ ಶತಮಾನದಲ್ಲಿ ಚಂಪು ಕಾವ್ಯ ಇತ್ತು. ಇನ್ನ 9ನೇ ಶತಮಾನದಲ್ಲಿ ಚಿತ್ತಾಣ ಬೆದಂಡೆ ಅಂತಕ್ಕಂತಹ ಸಾಹಿತ್ಯ ಇತ್ತು. 9ನೇ ಶತಮಾನದಲ್ಲಿ ಚಿತ್ತಾಣ ಬೆದಂಡೆ, 10ನೇ ಶತಮಾನದಲ್ಲಿ ಚಂಪು ಅಂತಕ್ಕಂಥ ಸಾಹಿತ್ಯ. ಇನ್ನ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬಂತು. ಇನ್ನ 14ನೇ ಶತಮಾನದಲ್ಲಿ ಷಟ್ಪದಿ ಅಂತಕ್ಕಂಥದ್ದು ಬಂತು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಒಡ್ಡಾರಾಧನೆ ಅಂತ. ಇದರ ಕರ್ತೃ ಶಿವಕೋಟ್ಯಾಚಾರ್ಯರು. ಮತ್ತೆ ಇದು ಜೈನ ಸಾಹಿತ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ, ಒಡ್ಡಾರಾಧನೆ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಬೈಬ್ಯಾಡ ಇದರ ಗ್ರಾಂಥಿಕ ರೂಪ. ಇದು 2017ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೋತ್ತರಗಳು, ಕನ್ನಡ ಭಾಷೆಗೆ ಸಂಬಂಧಪಟ್ಟಿರೋ ಹಾಗೆ GPSTR ಪತ್ರಿಕೆ. ನೋಡಿ, ಬೈಬ್ಯಾಡ ಇದರ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಮುಂದಿನ ಪ್ರಶ್ನೆ, ಬೈಬ್ಯಾಡ ಅಂದ್ರೆ ಅದು ಗ್ರಾಂಥಿಕ ರೂಪ ಬಯ್ಯಬೇಡ. ಈಗ ಗ್ರಾಮೀಣ ಭಾಷೆ ಆದ್ರೆ ಬೈಬ್ಯಾಡ ಹೋಗು ಅಂತೀವಿ, ಆದ್ರೆ ಬರವಣಿಗೆಯಲ್ಲಿ ಬರೆಯೋದಾದ್ರೆ ನಾವೇನಂತೀವಿ, ಬಯ್ಯಬೇಡ ಅಂತೀವಿ ಅಲ್ವಾ. ಇನ್ನ ಮುಂದಿನ ಪ್ರಶ್ನೆ, ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ, ಈ ವಾಕ್ಯ ಏನು ಅಂತ ಕೇಳಿದರೆ ಸಾಮಾನ್ಯ ವಾಕ್ಯನ, ಮಿಶ್ರ ವಾಕ್ಯನ, ಸಂಯೋಜಿತ ವಾಕ್ಯನ, ವಿಶೇಷ ವಾಕ್ಯನ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ. ನೋಡಿ, ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ. ಆದರೆ ಅಂತಕ್ಕಂಥದ್ದು ಬಂದಿದೆಯಲ್ಲ, ಸಂಯೋಜಿತ ವಾಕ್ಯ. ಮತ್ತು, ಆದ್ದರಿಂದ, ಅಥವಾ, ಮುಂತಾದ ಈ ರೀತಿಯ ಅವ್ಯಯಗಳಿಂದ ಸೇರಿಸಿ ರಚನೆ ಆಗಿರುತ್ತಲ್ಲ, ಆ ವಾಕ್ಯ ರಚನೆ ಆಗಿ ಬರುತ್ತಲ್ಲ, ಆ ವಾಕ್ಯಗಳನ್ನೆಲ್ಲ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಅದೇ ಇಂಪಾರ್ಟೆಂಟ್, ಓದಲು ಬರೆಯಲು ಬರುವುದಿಲ್ಲ, ಹಾಗಾಗಿ ಇದು ಸಂಯೋಜಿತ ವಾಕ್ಯ. ಓಕೆನಾ. ಮುಂದಿನ ಪ್ರಶ್ನೆ, ನಡು ಹಗಲು ಇದು
ಅಂಶಿ ಸಮಾಸ. ನಡು ಹಗಲು ಅಂತಕ್ಕಂಥದ್ದು ಅಂಶಿ ಸಮಾಸ. ಇಲ್ಲಿ ಪೂರ್ವೋತ್ತರ ಪದಗಳು ಅಂಶಾಂಶಿ ಸಂಬಂಧವನ್ನ ಹೊಂದಿರುತ್ತೆ. ಆ ಸಂಬಂಧವನ್ನ ಸೇರಿ ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ನಾವು ನೋಡಿ, ಈಗ ನಾವು ಒಂದು ಪದವನ್ನ ಬಿಡಿಸಿ ಬರಿತೀವಿ. ಇಲ್ಲಿ ಒಂದು ಪದ ಇರುತ್ತೆ, ಇಲ್ಲೊಂದು ಪದ ಇರುತ್ತೆ, ಮಧ್ಯೆ ಪ್ಲಸ್ ಬಂದಿರುತ್ತೆ. ಈ ಮೊದಲಿಗೆ ಬರೋ ಪದವನ್ನ ಪೂರ್ವ ಪದ ಅಂತ ಕರಿತೀವಿ. ಪ್ಲಸ್ ಗಿಂತ ಮೊದಲು ಬರ್ತಕ್ಕಂಥ ಪದವನ್ನ ಪೂರ್ವ ಪದ ಅಂತ ಕರಿತೀವಿ. ಪ್ಲಸ್ ಆದ ನಂತರ ಬರ್ತಕ್ಕಂಥ ಪದವನ್ನ ಉತ್ತರ ಪದ ಅಂತ ಕರಿತೀವಿ. ಓಕೆನಾ? ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಇಲ್ಲಿ ನಮಗೆ ಏನ್ ಕೇಳಿದರೆ, ಯಾವ ಪದ ಕೇಳಿದರೆ? ನಡು ಹಗಲು. ಇದು ಏನು ಅಂತ ಕೇಳಿದರೆ ಇದು ಅಂಶಿ ಸಮಾಸ. ಹೇಗೆ ಬರೆಯೋದು ಅಂದ್ರೆ, ಈಗ ತುದಿ ನಾಲಿಗೆ ಅಂತ ಅವ್ರು ಕೇಳಿದ್ದಾರೆ. ಓಕೆನಾ? ತುದಿ ನಾಲಿಗೆ ಅಂತಕ್ಕಂಥ ಒಂದು ಪದ ಇದೆ. ಅದನ್ನ ನಾಲಿಗೆಯ ಪ್ಲಸ್ ತುದಿ ಅಂತ ಬರಿಬೇಕು ನಾವು ಸಮಾಸದಲ್ಲಿ. ಪೂರ್ವ ಪದದ ಅರ್ಥ ಪ್ರಧಾನ, ನಾಲಿಗೆಯ ಅನ್ನೋದೇ ಇಂಪಾರ್ಟೆಂಟು. ನಾಲಿಗೆಯ ಪ್ಲಸ್ ತುದಿ, ಅದನ್ನ ಹೇಗೆ ಕೂಡಿಸಿ ಬರೀಬೇಕು? ತುದಿ ನಾಲಿಗೆ. ಈ ರೀತಿಯಾಗಿ ಹೊರ ಬಾಗಿಲು, ಬಾಗಿಲ ಪ್ಲಸ್ ಹೊರಗೆ. ಹೀಗೆ ಉದಾಹರಣೆಗೆ ಮತ್ತೆ ಇದ್ರಲ್ಲಿ ಅಂಶಿ ಸಮಾಸದಲ್ಲಿ ಇನ್ನು ಸ್ವಲ್ಪ ವಿಚಾರವನ್ನ ನಿಮ್ಗೆ ತಿಳಿಸೋದಾದ್ರೆ, ಹೊರಗು, ಒಳಗು, ಕೆಳಗು, ಮುಂದು, ಹಿಂದು, ಈ ರೀತಿ ಮುಂತಾದ ಪದಗಳು ಸಮಾಸದಲ್ಲಿ ಪೂರ್ವ ಪದಗಳಾಗಿ ಬಂದಾಗ ಅವುಗಳ ಕೊನೆ ಅಕ್ಷರ ಲೋಪ ಆಗುತ್ತೆ ಅಂಶಿ ಸಮಾಸದಲ್ಲಿ. ಈಗ ಮೈ, ಹೊರ ಮೈ ಅಂತ ಇದೆ, ಒಳ ಮೈ ಅಂತ ಇದೆ, ಕೆಳ ದುಟಿ ಅಂತ ಇದೆ, ಮುಂಗಾಲು ಅಂತ ಇದೆ, ಹಿಂಗಾಲು ಅಂತ ಇದೆ, ಮುಂದಲೆ ಹಿಂದಲೆ, ಈ ರೀತಿಯಾಗಿ ಅಂಶಿ ಸಮಾಸದಲ್ಲಿ ಬರುತ್ತೆ. ಅದನ್ನ ನಾವೀಗ ಬಿಡಿಸಿ ಬರೆಯೋದು ಹೇಗೆ ಅಂದ್ರೆ, ಮೈ, ಹೊರ ಮೈ ಅಂತಕ್ಕಂಥದನ್ನ ಹೇಗ್ ಬರಿತೀವಿ? ಮೈಯ ಪ್ಲಸ್ ಹೊರಗು ಅಂತ ಬರಿತೀವಿ ಅಲ್ವಾ? ಅದು ಕೂಡಿಸಿ ಹೇಳುವಾಗ ಹೇಗ್ ಬರಿತೀವಿ? ಹೊರ ಮೈ ಅಂತ ಬರಿತೀವಿ. ಈಗ ಒಳ ಮೈ ಅಂತ ಇದೆ, ಅದನ್ನ ಹೇಗ್ ಬರಿತೀವಿ? ಬಿಡಿಸಿ ಬರೆಯೋದಾದ್ರೆ ಮೈಯ ಪ್ಲಸ್ ಒಳಗು ಅಂತ ಬರಿತೀವಿ. ಆ ಕೂಡಿಸಿ ಹೇಳುವಾಗ ಒಳ ಮೈ, ಅಲ್ಲಿ ಗು ಅಂತಕ್ಕಂಥ ಉ ಅಕ್ಷರ ಲೋಪವಾಗತ್ತೆ. ಈ ರೀತಿಯ ಪದಗಳು ಬಂದಾಗ ಹೊರಗು, ಒಳಗು, ಕೆಳಗು, ಮುಂದು, ಹಿಂದು, ಉ ಅಂತಕ್ಕಂಥ ಅಕ್ಷರ ಬಂದಾಗ ಅಲ್ಲಿ ಸಮಾಸದಲ್ಲಿ, ಯಾವುದು ಅಂಶಿ ಸಮಾಸದಲ್ಲಿ ಲೋಪ ಆಗತ್ತೆ. ಈ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಹೇಳಿದೀನಿ. ಈಗ ಮುಂಗಾಲು ಅಂತ ಇದೆ, ಕಾಲು ಪ್ಲಸ್ ಮುಂದು ಅಂತ ಇದೆ. ಓಕೆನಾ? ನಾವು ಬಿಡಿಸಿ ಬರೆಯುವಾಗ ಅದನ್ನ ಮುಂಗಾಲು ಅಂತ ಬರಿತೀವಿ ಅಲ್ವಾ? ಈ ರೀತಿಯಾಗಿ ನಾವು ಅಂಶಿ ಸಮಾಸದ ಬಗ್ಗೆ ಇಷ್ಟು ವಿಚಾರ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಕರ್ನಾಟಕದ ಕಬೀರ ಅಂತ ಹೇಳಿ ಖ್ಯಾತ ಆಗಿರ್ತಕ್ಕಂಥವ್ರು ಯಾರು? ಕರ್ನಾಟಕದ ಕಬೀರ ಅಂತ ಯಾರನ್ನ ಕರೆದಿದ್ದಾರೆ ಅಂದ್ರೆ ಸರಿಯಾದ ಉತ್ತರ ಶಿಶುನಾಳ ಶರೀಫರು. ಕನ್ನಡಿಗ ಶಿಶುನಾಳ ಶರೀಫರನ್ನ ಏನಂತ ಕರೆದಿದ್ದಾರೆ? ಕರ್ನಾಟಕದ ಕಬೀರ. ಮುಂದಿನ ಪ್ರಶ್ನೆ, ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಈಗ ಅಂತಕ್ಕಂಥದ್ದು. ಕನ್ನಡಿಗ ಇದರಲ್ಲಿ ಈಗ ಅಂತಕ್ಕಂಥದ್ದು ನೋಡಿ, ಗಾರ, ಕಾರ, ಈಗ, ವಂತ, ಒಳ, ಮತ್ತೆ ಗುಳಿ, ಅರ, ಅಡಿಗ, ಅಳಿ, ಆನೆಯ, ಈ ತರ, ಅನೆಯ, ಈ ತರ ಬಂದ್ರೆ ಇವನ್ನ ನಾವು ತದ್ದಿತ ಪ್ರತ್ಯಯಗಳು ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆ, ದೇ ಜವರೇಗೌಡರ ಸಂಪಾದಿಸಿದ ತ್ರಿಪದಿ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ 2017ರಲ್ಲಿ ಬಂದಿರತಕ್ಕಂಥ ಪ್ರಶ್ನೋತ್ತರಗಳು ಇವು. ಜನಪದ ಗೀತಾಂಜಲಿ. ದೇ ಜವರೇಗೌಡರು ಸಂಪಾದಿಸಿದ ತ್ರಿಪದಿ ಕೃತಿಗಳು ಜನಪದ ಗೀತಾಂಜಲಿ ಅಂತಕ್ಕಂಥದ್ದು. ಕೃತಿ ಯಾವುದು ಅಂದ್ರೆ ಜನಪದ ಗೀತಾಂಜಲಿ. ಮುಂದಿನ ಪ್ರಶ್ನೆ, ಅನುಸ್ವರ ವಿಸರ್ಗ ಇವನ್ನ ನಾವೇನಂತ ಕರಿತೀವಿ? ಸಾಮಾನ್ಯವಾಗಿ ವರ್ಣಮಾಲೆಯಲ್ಲಿ ಅನುಸ್ವರ ವಿಸರ್ಗವನ್ನ ಯೋಗವಾಹಗಳು ಅಂತ ಹೇಳಿ ಕರಿತೀವಿ ಅಲ್ವಾ? ಸರಿಯಾದ ಉತ್ತರ ಯೋಗವಾಹಗಳು. ಇನ್ನ ಮಾರ್ಜನ ಪದದ ತದ್ಭವ ರೂಪ ಏನು ಅಂದ್ರೆ ಮಜ್ಜನ. ಮಾರ್ಜನ ಪದದ ತದ್ಭವ ರೂಪ ಮಜ್ಜನ. ಮುಂದಿನ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಕೇಳಿದರೆ ಕ್ರಿಯಾಪದದ ಮೂಲ ರೂಪ ಧಾತು. ಇವೆಲ್ಲ ಸಿಂಪಲ್, ಇವೆಲ್ಲ ಗೊತ್ತಾಗುತ್ತೆ. ತತ್ಸಮ ತದ್ಭವಗಳು ಕೂಡ ಗೊತ್ತಾಗುತ್ತೆ. ಇನ್ನ ಮಾತ್ರಾಗಣ ಛಂದಸ್ಸಿಗೆ ಸೇರಿದ ಕಾವ್ಯ ರೂಪ ಯಾವುದು ಅಂತ ಕೇಳಿದರೆ ಮಾತ್ರಾಗಣಕ್ಕೆ ಸೇರಿರ್ತಕ್ಕಂಥದ್ದು ಸಾಂಗತ್ಯ. ಸಾಂಗತ್ಯ. ಓಕೆನಾ? ಮುಂದಿನ ಪ್ರಶ್ನೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ. ನೋಡಿ, ಇದು ತುಂಬಾ ಕಷ್ಟ ಇಲ್ಲ, ನಿಧಾನವಾಗಿ ಓದಿ. 19ನೇ ಪ್ರಶ್ನೆ ಇದು. ಒಟ್ಟು 25 ಪ್ರಶ್ನೋತ್ತರಗಳು ಬಂದಿದೆ. ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದ ವಾಕ್ಯಗಳು ಮುಕ್ತಾಯವಾಗುವಾಗ ಬಳಸುವ ಚಿಹ್ನೆ ಏನು ಅಂದ್ರೆ ಅರ್ಧ ವಿರಾಮ ಚಿಹ್ನೆ. ಅರ್ಧ ವಿರಾಮ ಚಿಹ್ನೆ ಸರಿಯಾದ ಉತ್ತರ, ಅರ್ಧ ವಿರಾಮ ಚಿಹ್ನೆ.
ಓಕೆನಾ. ಮುಂದಿನ ಪ್ರಶ್ನೆ, ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು, ಈ ವಾಕ್ಯದ ಶುದ್ಧ ರೂಪ ಯಾವುದು? ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು, ಈ ವಾಕ್ಯದ ಶುದ್ಧ ರೂಪವನ್ನ ಅವರು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಸರಿಯಾದ ಉತ್ತರ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಸರಿಯಾದ ಉತ್ತರಗಳನ್ನ ನಿಮ್ಗೆ ತಿಳಿಸ್ತೀನಿ. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಇದು 21ನೆಯ ಪ್ರಶ್ನೆ. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು, ಈ ವಾಕ್ಯದಲ್ಲಿ ಉಪಮಾನ ಯಾವುದು ಅಂತ ಕೇಳಿದರೆ ಬಾಲಚಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಾಲಚಂದ್ರ ಉಪಮಾನ. ಇನ್ನ ಮುಂದಿನ ಪ್ರಶ್ನೆ, ದ್ವಿತೀಯ ವಿಭಕ್ತಿ ಯಾವುದು ಅಂತ ಕೇಳಿದರೆ ಉ ಅನ್ನು ಇಂದಗೆ ದೆಸೆಯಿಂದ ಆ ಅಲ್ಲಿಗೆ ಕೆ, ಇದು ವಿಭಕ್ತಿ ಪ್ರತ್ಯಯಗಳು. ಉ ಅನ್ನೋಯಿಂದಾಗಿ ದೆಸೆಯಿಂದ ಆ ಅಲ್ಲಿಯೇ ಅಂತಕ್ಕಂಥದ್ದು. ಇಲ್ಲಿ ಉ ಅಂದ್ರೆ ಪ್ರಥಮ, ಅನ್ನು ಅಂದ್ರೆ ದ್ವಿತೀಯ. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಅಂತಕ್ಕಂಥದ್ದು. ಓಕೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದಾರೆ ಅವರು, ಅನ್ನು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ನೋಡಿ 23ನೇ ಪ್ರಶ್ನೆ, ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಸೋಮ, ಶಶಿ, ಇಂದು, ನಿಶಾ. ನೋಡಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನಿಶಾ. ಯಾಕೆ ಅಂತಂದ್ರೆ ಸೋಮ ಅಂದ್ರು ಚಂದ್ರ, ಶಶಿ ಅಂದ್ರು ಚಂದ್ರ, ಇಂದು ಅಂದ್ರು ಚಂದ್ರ. ಆದ್ರೆ ನಿಶಾ ಅಂದ್ರೆ ರಾತ್ರಿ ಅಂತ ಅರ್ಥ ಬರುತ್ತೆ. ಚಂದ್ರನೇ ಬೇರೆ, ರಾತ್ರಿನೇ ಬೇರೆ. ಸೋಮ, ಶಶಿ, ಇಂದು ಇವೆಲ್ಲ ಚಂದ್ರ ಅಂತ ಅರ್ಥ. ನಿಶಾ ಅಂತಕ್ಕಂಥದ್ದು ರಾತ್ರಿ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದು ರಾತ್ರಿ ಅಂತಕ್ಕಂಥ ಪದವನ್ನ ನಾವು ತೆಗಿಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅನಂತ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನಿರಂತರ, ಪರಂತ, ದುರಂತ, ಅಂತ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಅಂತ. ಅನಂತ ವಿರುದ್ಧಾರ್ಥಕ ಪದ ಅಂತ. ಅನಂತ ಅಂದ್ರೆ ಮಿತಿ ಇಲ್ದೇ ಇರ್ತಕ್ಕಂಥದ್ದು, ಸ್ಟಾಪೇ ಇಲ್ಲ. ಅನಂತ ಅಂದ್ರೆ ಮಿತಿ ಇಲ್ದೇ ಇರ್ತಕ್ಕಂಥದ್ದು. ಅದೇ ಅಂತ ಅಂದ್ರೆ ಅಂತ್ಯ ಅಂತ, ಸ್ಟಾಪ್ ಇದೆ ಅಂತ ವಿರುದ್ಧ ಪದ. ಇನ್ನ ಕೊನೆಯ ಪ್ರಶ್ನೆ, 2017ರಲ್ಲಿ GPSTR ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಕೊನೆಯ ಪ್ರಶ್ನೆ, ವ್ಯಾಪಾರಿ ಇದು ಯಾವ ಪದ ಅಂತ ಕೇಳಿದರೆ ರೂಢನಾಮನ, ಅಂಕಿತ ನಾಮನ, ಸರ್ವನಾಮನ, ಅನ್ವರ್ಥ ನಾಮನ ಅಂತ ಕೇಳಿದರೆ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥ ನಾಮ, ಅಂದ್ರೆ ಅವರಿಗೆ ಅನ್ವಯಿಸ್ತಕ್ಕಂಥದ್ದು. ಈಗ ಕುರುಡ, ಕುಂಟ, ಮೂಗ, ಕಿವಿ ಕೇಳದವರಿಗೆ ಕುರುಡ ಅಂತೀವಿ, ಕಣ್ ಕಾಣದೇ ಇರೋರಿಗೆ ಕಿವಿ ಕೇಳದೇ ಇರೋರಿಗೆ ಕಿವುಡ ಅಂತ ಕರಿತೀವಿ, ಕಣ್ ಕಾಣದೇ ಇರೋರಿಗೆ ಕುರುಡ ಅಂತ ಕರಿತೀವಿ, ಮಾತಾಡದೇ ಇರೋರಿಗೆ ಮೂಗ ಅಂತ ಕರಿತೀವಿ, ವೈದ್ಯಕೀಯ ವೃತ್ತಿಯದಲ್ಲಿರೋರಿಗೆ ಡಾಕ್ಟರ್ ಅಂತ ಕರಿತೀವಿ, ಆಮೇಲೆ ಪಾಠ ಮಾಡೋರಿಗೆ ಎಲ್ಲರಿಗೂ ಕೂಡ ನಾವು ಶಿಕ್ಷಕರು ಅಂತ ಕರಿತೀವಿ. ಹಾಗೇನೆ ಇಲ್ಲಿ ವ್ಯಾಪಾರ ಮಾಡೋರಿಗೆಲ್ಲರಿಗೂ ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರಿಗಳು ಅಂತ ಕರಿತೀವಲ್ವಾ. ಹಾಗಾಗಿ ಇದು ಅನ್ವರ್ಥ ನಾಮ. ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥ ನಾಮ, ಅಂದ್ರೆ ಆಯಾ ಗುಂಪಿಗೆ ಅಥವಾ ಆ ವ್ಯಕ್ತಿಗೆ ಅನ್ವಯವಾಗುವಂತಹ ಒಂದು ಪದವನ್ನ ಕರಿತೀವಲ್ವಾ, ಅದನ್ನೇ ನಾವು ಇಲ್ಲಿ ಕುರುಡ, ಕುಂಟ, ಮೂಗ, ವ್ಯಾಪಾರಿ, ಶಿಕ್ಷಕ ಈ ರೀತಿಯಾಗಿ ಕರಿತೀವಲ್ವಾ, ಅದನ್ನೇ ನಾವು ಅನ್ವರ್ಥ ನಾಮ ಅಂತ. ವಿಷಯ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಆದಷ್ಟು ನಿಮಗೆ ಅದರ ಬಗ್ಗೆ ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.